ರೀ ಹೇಳಿದ್ನಲ್ಲ ಮನೆನಾಗ ಬ್ಯಾಳೆ ಎಲ್ಲ ಮುಗ್ದೋಗೈತೆ ಬ್ಯಾಳೆ ಎಲ್ಲ ಎತ್ಕೊಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನೀವು ಬ್ಯಾಳೆನೇ ಎತ್ಕೊಬಿಟ್ಟು ಬರಲಿಲ್ಲ ಮನೆನಾಗೆ ಅಕ್ಕಿ ಗಿಕ್ಕಿ ಎಲ್ಲ ಖಾಲಿ ಆಯ್ತೈತೆ ಏನಾರ ಒಂದು ತಂದು ಮಾಡ್ಕೋಬೇಕು ತಾನೇ ಉಣ್ಣಕ್ಕಿಗೆ ಏನು ಮಾಡನಿ ನೀವೇ ಹೇಳಿದ್ರಿ ನಾನು ಹೆಂಗೋ ಸಾಕ್ತೀನಿ ಅಂತ ಕರ್ಕೊಂಬಿಟ್ಟು ಬಂದು ಮೂರೊತ್ತು ತಿನ್ನೋದನ್ನ ಎರಡೊತ್ತು ಮಾಡಿಕ್ಕಿದ್ರಲ್ಲ ಈಗ ನಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ಟು ಕೇಳೋಣ ಅಂತಂದ್ರೆ ತಿರ್ಗಿ ನಮ್ಮ ಅಮ್ಮ ಏನಾರ ನಿನ್ನ ಬಗ್ಗೆ ಮಾತಾಡ್ಕತ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನೇ ಬಾಯಿ ಮುಚ್ಕೊಂಡು ಸುಮ್ಕಿವ್ನಿ ನಿಮ್ಮ ಮಗನ ಕಟ್ಕೊಂಡು ನಾನು ಏನು ಮಾಡ್ಕೊಂಡು ಹೋಗ್ಲಿ ಹೇಳಿ ಇಲ್ಲ ನಾನು ಕೂಲಿ ನಾಲಿಗೆ ಏನಕ್ಕಾರ ಹೋಗ್ಬಿಡ್ತಾ ಇದ್ನೋ ಏನೋ ನಾನು ಇಂಥ ಪರಿಸ್ಥಿತಿನಾಗ ನಾನು ಎಲ್ಲೋಗ್ಲಿ ಮಗನ ಬಿಟ್ಬಿಟ್ಟು ನೀವೇ ಯೋಚನೆ ಮಾಡಿ ನೋಡಿ ಮನೆನಾಗ ಒಂದು ಕಾಳು ಅಕ್ಕಿ ಇಲ್ಲ ಒಂದು ಕಾಳು ಬ್ಯಾಳೆ ಇಲ್ಲ ಎಲ್ಲ ನೀವೇ ತರ್ಬೇಕು ಇವಾಗ ಅಯ್ಯೋ ನಾನು ಹೋಯ್ತಾನೆ ಇದನ್ನೆಲ್ಲ ಕೆಲ್ಸಕ್ಕೆ ಏನ್ ದಿನಕ್ಕೆ 400 ರೂಪಾಯಿ ತಂದ್ರು ಮನೆಗೆ ಆಗಕ್ಕಿಲ್ಲ ಅಂದ್ರೆ ನಾನು ಏನ್ ಮಾಡ್ತಾ ಇಲ್ಲಿ ಬಿಡು. ಅಕ್ಕಿ ಎಲ್ಲನೂ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ನಿಂಗೆ ಹೇಳ್ದೆ ತಾನೇ. ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರಾಗ ಇಬ್ರದೂ ಬಂದಿರೋದು ಅಕ್ಕಿ ನೀವು ಅಮ್ಮರ ಮನೆಗೆ ಮಾಡಿಸ್ಬಿಟ್ಟಿದ್ಯಾ ರೇಷನ್ ಅದು ನಿಮ್ಮ ಅಮ್ಮನೇ ಎತ್ಕೊಂಡು ಹೋಯ್ತೈತೆ ನೋಡಂತಾಗ ರೇಷನ್ ಕಾರ್ಡ್ ಮಾಡ್ಸೋ ನೀ ಫ್ರೀಯಾಗಿ ಅಕ್ಕಿ ಬರ್ತದೆ ತಿನ್ಕೊಂಡಿರ್ಬೋದು. ನಾನು ತಾನೇ ಇನ್ನೇನು ಸುಮ್ ಕುಂತಿದ್ದೀನ ನಾನು ಕೆಲಸ ಅಂತ ಹುಡುಕ್ತಿಲ್ವಾ ಏನೋ ಸುಮ್ಮನೆ ಕುಂತಿರೋರ್ಗೆ ಹೇಳ್ದಂಗೆ ಹೇಳ್ತಿ ಕಣವ ನೀನು. ನನಗೂ ಜವಾಬ್ದಾರಿ ಐತೆ ನಾನು ಮನೆ ಬಾಡಿಗೆ ಕಟ್ಕೊಂಡು ಮಾಡ್ಕೊಂಡು ಎಲ್ಲನೂ ಜೀವನ ಮಾಡಬೇಕು ಅಂದ್ರೆ ಇಷ್ಟಕ್ಕೆ ಆಗೋಗ್ಬಿಡ್ತದ. ಅಯ್ಯ ಎಲ್ಲಿ ಹೊಂಟ್ರಿ ಆಗ್ಲೇ ನೀ ಕೆಲ್ಸಕ್ಕೆ ಹೋಯ್ತಿರೋ ಇಲ್ವೋ ಓ ಕೆಲಸ ಹುಡುಕಬಿಟ್ಟು ಹೋಗ್ಬೇಕು ಇಲ್ಲಿ ಯಾವ ಕೆಲಸ ಸಿಗ್ತದೆ ಇವಾಗ ಸದ್ಯಕ್ಕೆ ಯಾರನ್ನ ಕರೆದ್ರೆ ಹೋಗ್ಬೋದು ಕೆಲಸಕ್ಕೆ ನಾನು ಗೌರ್ಮೆಂಟ್ ಕೆಲಸಕ್ಕೆ ಹೋಯ್ತಾ ಇದ್ದೀನಿ ಹೇಳು. ಜೀವನದಾಗೆ ನಾವು ಮಾಡೋ ಒಂದೊಂದು ತೆಪ್ಪುಗಳು ನಮ್ಮನ್ನು ಕರ್ಕೊಬಿಟ್ಟು ಬಂದು ಎಲ್ಲೋ ನಿಲ್ಲಿಸ್ತಾವಂತೆ ನೋಡಿ ಇವಾಗ ಎಲ್ಲಿ ಕರ್ಕೊಬಿಟ್ಟು ಬಂದು ನಿಲ್ಸವೆ ಅಂತ ಹೇಳ್ಬಿಟ್ಟು ಎಲ್ಲೋ ಕರ್ಕೊಂಬಿಟ್ಟು ಬಂದು ನಿಲ್ಲಿಸ್ಬಿಟ್ಟೈತೆ ಆರಾಮಾಗಿ ನಾನು ಹೆಂಗೋ ಚಿಕ್ಕ ಸಾವುಕಾರನ ಮದುವೆ ಮಾಡ್ಕೊಂಡಿದ್ದೆ ಆರಾಮಾಗಿ ನೆಮ್ಮದಿಯಾಗಿ ಇರ್ತಾ ಇದ್ದೇನು ಏನೋ ದುರಾಸೆ ವಯಸ್ಸಂಗೆ ಆಡಿಸ್ಬಿಡ್ತು ಇವನನ್ನು ಕಟ್ಕೊಬಿಟ್ಟು ಇವತ್ತು ನೋಡಿ ಅಂಥ ಜಾಗದಾಗೆ ಅಂಥ ಪರಿಸ್ಥಿತಿನಾಗಿದ್ದೀನಿ ನಾವು ಮಾಡೋ ಒಂದೊಂದು ತೆಪ್ಪುಗಳು ನಮ್ಮನ್ನು ಫುಟ್ಬಾತಕ್ಕೆ ತಂದ್ಬಿಟ್ಟು ನಿಲ್ಲಿಸ್ತವೆ ಅನ್ನೋದಕ್ಕೆ ನಾನೇ ಉದಾಹರಣೆ ಆಗೋಗ್ಬಿಟ್ಟೆ ಈಗ ಮಗನ ಕಟ್ಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ಹಾಕಿಲ್ಲ ಏನೂ ಆಗಕ್ಕಿಲ್ಲ ಈಗ ನಾನು ಏನು ಮಾಡ್ಕೊಂಡು ಸಾಯ್ಲಿ ಇವನು ತಂದು ಹಾಕಕ್ಕಿಲ್ಲ ನಾನು ತಿನ್ನಂಗಿಲ್ಲ ಮಾಡಂಗಿಲ್ಲ ಹೆಂಗೆ ತಿನ್ಕೊಂಡಿದ್ದೆ ನಮ್ಮ ಅಮ್ಮ ಇದ್ದಿದ್ರೆ ಒಂಥರ ಇವಾಗ ನಮ್ಮ ಅಪ್ಪ ಬೇರೆ ಬಂದೈತೆ ನಮ್ಮ ಅಪ್ಪ ಗರಂ ಗರಂ ಅಂತ ಇರ್ತದೆ ಯಾವಾಗೂ ಏನಪ್ಪ ಮಾಡಲಿ ಇವಾಗ ನಾನು ಮಗ ಬೇರೆ ನೋಡ್ಕೋಬೇಕು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಇವಾಗ ಅನ್ನಿಸ್ತೈತೆ ಬುದ್ಧಿ ಎತ್ತೋಗಿತ್ತು ನಂದು ಅವಾಗ ಥು ಏನ್ಲ ಏನೋ ಮಾತಾಡ್ಬೇಕು ಅಂತ ಕರ್ತಲ್ಲ ಏನ್ಲ ವಿಷಯ ಕಾಸು ಗೀಸು ಮಾತ್ರ ಕೇಳ್ಬೇಡ ಮಗ ನಂತ ಗೊತ್ತು ಪೈಸನೂ ಕಾಸು ಗೀಸು ಏನೂ ಇಲ್ಲ ನಂತಾಗೆ ಲಾಟ್ರಿ ಎದುತ್ತಾ ಇದ್ದೀನಿ ನಾನಂತೂ ಸಂಸಾರ ಯಾಕಪ್ಪ ಸಂಸಾರ ಕಟ್ಕೊಂಡೆ ಏನಪ್ಪ ನನ್ನ ಜೀವನ ಅನ್ಸೋಷ್ಟು ಬೇಜಾರಾಗೋಗ್ಬಿಟ್ಟೈತೆ. ದಯವಿಟ್ಟು ಕಾಸು ಕೊಡು ಗೀಸ್ ಕೊಡು ಅದೆಲ್ಲ ಕೇಳೋಕ್ಕೆ ಹೋಗ್ಬೇಡ. ನಾನು ಹೆಂಡ್ತಿ ಈಗ ತಾನೇ ಬ್ಯಾಳೆಗೆ ಅಕ್ಕಿಗೆ ಕಾಸಿಲ್ಲ ಅಂತ ಕ್ಯಾಕುಸ್ ಮಕ್ಕೋಗುತ್ತೆ ಮನೆಯಿಂದ ಕಳಿಸಿದ್ಲು. ಕುಂತ್ರು ನಿಂತರು ನನಗಂತೂ ಮನೆಯಾಗೆ ನೆಮ್ಮದಿ ಅನ್ನೋದೇನೇ ಇಲ್ಲ. ನೆಮ್ಮದಿ ಅನ್ನೋದು ಎತ್ತೋ ಹೊಂಟೋಗ್ಬಿಟ್ಟೈತೆ. ಅವಾಗೆಲ್ಲ ವಯಸ್ಸಾಗ ಆಡ್ಬಿಟ್ವಾ ಈಗ ಏನು ಮಾಡಬೇಕು ಅಂತ ನಂಗೆ ದಿಕ್ಕೇ ತೋಚ್ತಿಲ್ಲ. ಅಯ್ಯೋ ಎಲ್ಲ ಬಿಟ್ಬಿಟ್ಟದಾಗೆ ಓಡೋಗ್ಬಿಡೋಣ ಅಂತ ಅನ್ಕೋತಾ ಇವ್ನಿ ನಾನು. ಅಥವಾ ಬೆಂಗ್ಳೂರು ಕಡೆ ಹೆಂಡ್ತಿನೂ ಬೇಡ ಮಗನ ಬೇಡ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ಕಣಪ್ಪ. ಅಥವಾ ಹೆಂಗೋ ಒಬ್ಬನೇ ನಿಮ್ದಾಗೆ ಅವ್ರ ಮನೆ ಇವ್ರ ಮನೆ ಅಂತ ತಿನ್ಕೊಂಡು ಉಣ್ಕೊಂಡಿರ್ಬೋದು. ಈ ಬಾಳಿ ಯಾರ್ಲ ಬಾಳ್ತಾರೆ ಹೆಂಡ್ತಿ ತಗೊಂಡು ನುಸ್ಕೊಂಡು ಮಾಡ್ಕೊಂಡು ಮಕ್ಳಿಗೆ ತಂದಾಕು ಯಪ್ಪ. ಆಗಲ್ಲ ಕಣಪ್ಪ ನಮ್ಮ ಕೈಲಾಗಲ್ಲ ಈ ಮಕ್ಳನ್ನ ಸಾಕೋದಂತೂ ಆಗದೇ ಇಲ್ಲ. ಅಣ್ಣ ನನಗೇನು ಮುರ್ವದಿ ಕೊಡ್ತಾವ್ರೆ ಅಂತ ಅನ್ಕೊಂಡೇನಣ್ಣ. ಮನೆಗೆ 4 ಪೈಸದ ಮುರ್ವದಿ ಇಲ್ಲ ಕಣಣ್ಣ. ನಮ್ಮಮ್ಮ ಲೋಫರ್ ನನ್ನ ಮಗನೇ ಬೇವರ್ಸಿ ನನ್ನ ಮಗನೇ ಅಲ್ಕ ನನ್ನ ಮಗನೇ ಅಂತ ಕೆಟ್ಟ ಮಾತೆ ಬೈತದೆ ಕಣಣ್ಣ. ತಟ್ಟೆಗೆ ಇನ್ನೂ ಕುಂತ್ಕೊಂಡು ಒಂದು ತುತ್ತಿನ ಕೈ ಹಿಡ್ಕೊಳಕ್ಕಿಲ್ಲ. ನಮ್ಮ ಅಮ್ಮನ ಬಾಯಿನಾಗ ಸಂಸ್ಕೃತಗಳು ಹಿಂಗೆ ಉದುರ್ಬಿಡ್ತವೆ. ಯಪ್ಪ ದೇವ್ರೇ ದುಡಿ 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 ಅಂತಾರೆ. ನನಗೆ ಕೂಲಿನಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಕಣಣ್ಣ. ಓ ಯಾರು ಒಯ್ತಾರೆ ಹೇಳಿನೇ. ಊಟ ಬೇಕು ಅಂದರೆ ಕೂಲಿನಲ್ಲಿಗೆ ಹೋಗ್ಲೇಬೇಕು ಕಣ. ಏನು ಮಾಡೋಕ್ಕಾಯ್ತದೆ ಈ ಕೂಲಿನಲ್ಲಿ ಬಿಟ್ಟು ನಮ್ಮಂಥವ್ರಿಗೆ ಇನ್ನೇನು ತಾನೇ ಸಿಗ್ತದೆ ಹೇಳು. ಅದೇ ಒಂದು ಪ್ಲಾನ್ ಮಾಡಿದ್ದೀನಿ. ನಾನು ನೀನು ಸೇರ್ಕೊಂಡು ಏನಾರ ಬಿಸ್ನೆಸ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀನು ನನಗೆ ಸಪೋರ್ಟ್ ಮಾಡ್ತೀಯ ಅಂದರೆ ನಾನು ಮಾಡ್ತೀನಿ. ಇಬ್ಬರು ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡಿಬಿಟ್ಟು ಬರೋ ದುಡ್ಡನ್ನಾಗ ಹೆಂಗೋನವೇ ಹಂಚ್ಕೊಬಿಡೋಣ. ಬಿಸ್ನೆಸ್ಸಾ ಏನು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ಯಾ? ನಮ್ಮೂರಾಗೆ ಪಾನಿಪುರಿ ಮಸಾಲೆ ಪುರಿ ಅಂಗಡಿ ಇಲ್ವಲ್ಲ, ಅದಕ್ಕೆ ಪಾನಿಪುರಿ ಅಂಗಡಿ ಇಕ್ಬಿಡೋಣ ಇಬ್ಬರೂ ಸೇರ್ಕೊಂಡು. ಹೆಂಗೋ ಅವತ್ತು ಹೋಗಿದ್ವಲ್ಲ ಅಲ್ಲೆಲ್ಲ ಅಡುಗೆ ಮಾಡೋದೆಲ್ಲ ನೋಡಿದ್ವಲ್ಲ ಎಲ್ಲ ಹುಸಿ ಹಂಗೋ ಹಿಂಗೋ ಬರ್ತದಲ್ವ. ಅದಕ್ಕೇನೆ ಪಾನಿಪುರಿ ಅಂಗಡಿನೇ ಇಕ್ಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀನಿ. ಪಾನಿಪುರಿ ಅಂಗಡಿನೇ ಇಕ್ಬಿಡ್ತೀನಿ ಸುಮ್ಕೆನೇ. ನೀನು ನಾನು ಇಬ್ಬರು ಸೇರ್ಕೊಂಡು ಇಕ್ಕಿದ್ರೆ ಹೆಂಗೋ ಇಬ್ಬರೂ ಸಹಾಯ ಆಯ್ತದೆ. ಬರೋ ಲಾಭದಾಗೆ ಇಬ್ಬರು ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಹಂಚ್ಕೊಬಿಡೋಣ. ಪಾನಿಪುರಿ ಮಾಡೋದೆಲ್ಲ ಬರ್ತದೆ. ಪಾನಿಪುರಿದೇನು ದೊಡ್ಡದು ಕತೆ ಇಲ್ಲ. ಪಾನಿಪುರಿದು ಹೆಂಗೋ ನಡೆದೋಯ್ತದೆ ಮಾಡ್ಬೋದು. ಆದರೆ ಅದಕ್ಕೆ ಬಂಡವಾಳ ಬೇಕಲ್ವೇನ. ಒಂದು ಹಬ್ಬಬ್ಬ ಅಂದರೆ ಒಂದು 2-3 ಲಕ್ಷ ನನ್ನ ಬೇಡವಾ. ಗಾಡಿ ಬೇಕು, ಆ ಪಾತ್ರೆ ಸಾಮಾನುಗಳಿಗೂ ಅವಕ್ಕೂ ಇವಕ್ಕೂ ಎಲ್ಲದಕ್ಕೂ ಒಂದು 2 ಲಕ್ಷ ನನ್ನ ಪ್ರಕಾರ ಬೇಕಾಯ್ತದೆ. ಒಂದು 2-2.5 ಲಕ್ಷ ಕಡಿಮೆ ಅಂತೂ ಆಗೋಕ್ಕಿಲ್ಲ. ಗಾಡಿ ರೆಡಿ ಮಾಡಿಸ್ಕೋಬೇಕು, ಅದಕ್ಕೆ ಸ್ಟವ್ ಅಂತೆ ಅದು ಇದು ಒಂದು 2 ಲಕ್ಷ ಆಯ್ತದ. ಅಣ್ಣ ಆಯ್ತದೆ 2 ಲಕ್ಷ ಆಯ್ತದೆ. 2 ಲಕ್ಷ ರೂಪಾಯಿನ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಈಗ 2 ಲಕ್ಷ ರೂಪಾಯಿ ಕೇಳಿದೆ ನಮ್ಮ ಅಮ್ಮನ ಹೋಗ್ಬಿಟ್ಟು, ಅಮ್ಮ ಏನಾರ ಬಿಸ್ನೆಸ್ ಮಾಡ್ತೀನಿ ಕಣಮ್ಮ ಬಿಸ್ನೆಸ್ಸು ಅಂತ ಹೇಳಿದ್ರೆ ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ ಹೋಗಿ ಸಾಯಿ ಎಲ್ಲ ನಾವು ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂತ ಕೆಟ್ಟದಾಗೆ ಬೈದಾಕ್ಬಿಟ್ಟು ಏನು ಮಾಡಲಿ. ನನಗೂ ನೆಮ್ಮದಿ ಇಲ್ಲ ಇಲ್ಲಿ. ಅದಕ್ಕೇ ನಾನು ಅನ್ಕೊಬಿಟ್ಟಿದ್ದೀನಿ ಸರಿ ಬಿಡು ಬ್ಯಾಂಕಿಂಗಾಗಿ ಸಾಲ ತಗೊಬಿಟ್ಟು ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಜೊತೆ ನೀನು ಕೈ ಜೋಡಿಸ್ತೀನೋ ಅಂತ. ಒಳ್ಳೆ ಐಡಿಯಾ ಸಂದಾಗೆ ಐತೆ. ಯಾರೋ ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಪಾನಿಪುರಿ ಅಂಗಡಿ ಇಕ್ಕೋದೇನೆ ಎಷ್ಟೋ ಆಸೆ. ಯಾವನ್ನೇ ಒಂದು ತಗೋ ತುಪ್ಕು ಉಗಿಸ್ಕೊಂಡು ಮೆಟ್ನಾಗ ಹಾಕಿಸ್ಕೊಂಡು ಯಾಕೆ ಇದು ಮಾಡಬೇಕಾಯ್ತದೆ. ನೋಡೋಣ ಬಾ ಬ್ಯಾಂಕಾಗೆ ಸಾಲ ಪಾಲ ಏನಾರ ಕೊಡ್ತಾರೇನೋ ನೋಡಿ ಬ್ಯಾಂಕಾಗ ಒಂದು ಕಿತ ಕೇಳಿ ವಿಚಾರಿಸ್ಬೇಕು. ಕೊಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ಮುಂದುವರ್ಕೊಂಡು ಎಲ್ಲ ಕೆಲಸನೂ ಮಾಡೋಣ. ಸರಿನಾ?
ಸರಿ ಕಣ, ನಾಳೆ ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ಮಂತಕ್ಕೆ ಬಂದ್ಬಿಡ್ತೀಯಾ ಬೆಳಿಗ್ಗೆನೆ 10 ಗಂಟೆಗೆ? ಸರಿ ಕಣ, ಆಯ್ತು, ಬೆಳಿಗ್ಗೆನೆ ಬರ್ತೀನಿ. ಹುಷಾರು. ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೂ ಏನು ಮಾಡ್ಬೋದು, ಮಾಡ್ಬೋದು, ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ನೀನುವೆ. ನಾನು ಯೋಚನೆ ಮಾಡ್ತೀನಿ, ನೋಡೋಣ. ಹಾಂ, ಸರಿ ಸರಿ ಆಯಿತು. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊತೀಯಾ? ಸುಮ್ಕಿರು. ಇಲ್ಲ ಕಣಪ್ಪ, ನೀನು ನಿಮ್ಮಪ್ಪ ಇಬ್ರು ಗಂಡಸರು ನಮ್ಮ ಮನೆಗೆ ದುಡು ತಂತಂದು ತಲೆ ಮೇಲೆ ಎಳಿತಿದ್ರಲ್ಲ, ಅದಕ್ಕೆ ನನಗೆ ಬೋಲ್ ಖುಷಿ ಆಯ್ತೈತೆ ಬಿಡು, ನೀನು ತಂತಂದು ಎಳಿತಿರೋದಕ್ಕೆ. ಖುಷಿಗೆ ಏನು ಮಾಡೋಕ್ಕಾಯ್ತದೆ, ಕುಂತ್ಕೊಂಡಿವ್ ನೀಲಿ. ಈ ಕೂಲಿಗೆ ಹೋಗಿ ಬಂದು ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟವೆ, ತಡ್ಕೊಳಕ್ಕಾಗಿದ್ದಂಗೆ ಕುಂತಿದ್ದೀನಿ ನಾನು. ಏನು ಮಾಡಲಿ ಏನು ಬಿಡ್ಲಿ ಅಂತ ಹೇಳ್ಬಿಟ್ಟು ನೀನು ನೋಡಿದ್ರೆ ಈ ಅವತಾರನ ನಿಂದು? ಯಾವ ಜನ್ಮದ ಕರ್ಮ ಮಾಡಿದ್ನ ಬಿಡು ಮಗ ನಾನು. ನಿನ್ನಂಥ ಮಗುನ ಅವನಂತ ಗಂಡನ ಪಡೆಯೋಕ್ಕೆ ಯಾವುದೇ ಜನ್ಮದ ಕರ್ಮನೇ ಮಾಡಿದ್ದೀನಿ ನಾನು. ಅಮ್ಮ, ಆಗಿದ್ದೇನೋ ಆಗೋಯ್ತು. ನನಗೂ ಅರ್ಥ ಆಯ್ತದೆ ನಿನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತದೆ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಕಣಮ್ಮ. ಕಷ್ಟ ನನಗೇನು ಅರ್ಥ ಆಗಕ್ಕಿಲ್ವ ಹೇಳು? ಒಂದು ಕೆಲಸ ಮಾಡು, ನೀನು ಇನ್ಮೇಲೆ ಕೂಲಿ ಗೀಲಿಗೇನು ಹೋಗಕ್ಕೆ ಹೋಗ್ಬೇಡ ಕಣಮ್ಮ. ನಾನು ಅದೇ ನನ್ನ ಫ್ರೆಂಡ್ ಅವನಲ್ಲ ಮಮತಾ ಆಂಟಿ ಅವಳಿಯ ಇಬ್ಬರೂ ಸೇರ್ಕೊಬಿಟ್ಟು ಪಾನಿಪುರಿ ಅಂಗಡಿ ಇಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಪಾನಿಪುರಿ ಅಂಗಡಿ ಇಕ್ಕೋದು, ಅದನ್ನು ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೀನು ದುಡ್ಡಿನ ಬಗ್ಗೆ ಹೆಂಗೆ ಅಂತ ಯೋಚನೆ ಮಾಡಬೇಡ. ಬ್ಯಾಂಕ್ ಹೋಗ್ಬಿಟ್ಟು ಒಂದು 2 ಲಕ್ಷ ರೂಪಾಯಿ ಸಾಲ ತಗೊಬಿಟ್ರೆ ಪಾನಿಪುರಿ ಅಂಗಡಿ ರೆಡಿ ಮಾಡ್ಬೋದು. ಹಂಗೆ ನೀನು ಏನೇನು ಬೇಕೋ ಸಾಮಾನು ಐಟಮ್ಗಳು ಎಲ್ಲ ತಂದು ಹಾಕೋಬಿಡ್ಬೋದು. ಅವ್ನಿಗೂ ಹೊಸಿ ಅಡುಗೆ ಪಡುಗೆ ಎಲ್ಲ ಗೊತ್ತದೆ. ಆವಾಗ ಒಂದ್ಸಲ ಬೆಂಗಳೂರಾಗ ಹೋಗಿದ್ವಲ್ಲ, ಒಂದು ಸ್ವಲ್ಪ ದಿನ ಇದ್ವಲ್ಲ, ಅಲ್ಲೆಲ್ಲ ಅಡುಗೆದೆಲ್ಲ ಸ್ವಲ್ಪ ನೋಡ್ಕೊಂಡಿದ್ವಿ ನಾವು. ಇಬ್ರಿಗೂ ಹೊಸಿ ಅಡುಗೆ ಮಾಡೋದು ಎಲ್ಲನೂ ಬರ್ತದೆ ಕಣಮ್ಮ. ಪಾನಿಪುರಿ ಮಾಡೋದು ಬರ್ತದೆ, ಮಾಡಿದ್ರೆ ಒಳ್ಳೆ ಲಾಭ ಸಿಗ್ತದೆ ಕಣಮ್ಮ. ನಮ್ಮ ಹಳ್ಳಿನಾಗೆ ಬಿಸ್ನೆಸ್, ಅಯ್ಯೋ ಹೋಗ್ಲಾ ಸುಮ್ಕೆ, ನೀನು ಸಾಕಾಗೋಗೈತೆ. ನಿನಗೆ ಯಾರೆಲ್ಲ ಸಾಲ ಕೊಟ್ಟಾರ ನಿಂಗೆ ಬ್ಯಾಂಕಾಗೆ ಏನು ಬಾಪ ಅಂತ ಏನಾರು ಆರ್ತಿ ಎತ್ಬಿಟ್ಟು ಕರೀತಾರ ನಿನ್ನ? ಬಿಸ್ನೆಸ್ ಮಾಡ್ತಾನೆ, ಪಾನಿಪುರಿ ಬಿಸ್ನೆಸ್. ಏನಾರ ಮಾಡ್ಕೊ ಹೋಗ್ ಮಗ, ನಂಗೆ ಸಾಕಾಗೋಗ್ಬಿಟ್ಟೈತೆ. ಆದರೆ ನಾನು ಹೇಳೋದನ್ನ ಮಾತ್ರ ಕೇಳ್ತೀನಿ ಅಂತ ನನಗೆ ಭಾಷೆ ಕೊಡು ಸಾಕು. ನೀನು ಪಾನಿಪುರಿ ಅಂಗಡಿನ ಮಾಡ್ಕ, ಮಸಾಲೆ ಪುರಿ ಅಂಗಡಿನ ಮಾಡ್ಕ, ನಾನು ಯಾವುದನ್ನ ಒಂದು ಒಳ್ಳೆ ಹುಡುಗಿನ ಹುಡುಕ್ತೀನಿ, ಆ ಹುಡುಗಿನ ನೀನು ಮದುವೆ ಮಾಡ್ಕೊತೀನಿ ಅಂತ ನನಗೆ ಮಾತು ಕೊಡು ಸಾಕು. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಸಾಯ್ದು ಹೇಳು? ನಮ್ಮ ಮನೆಗೂ ಸೊಸೆ ಬಂದು ಎಲ್ಲ ಸೊಸೆ ಮಾಡ್ತಾ ಇದ್ರೆ ನೆಮ್ಮದಿಯಾಗಿ ಹಿಂಗೆ ಕುಂತ್ಕೊಳ್ಳೋದು ಯಾವಾಗ ಹೇಳು? ನಾನು ಇಷ್ಟು ದಾರ ಗಂಡಸು ಅಂತ ಎಳ್ಸಿದ್ದೀನಿ. ನಾನು ಮದುವೆ ಮಾಡ್ಬಿಟ್ಟು ಒಂದು ಸೊಸೆನ ಕರ್ಕೊಬಿಟ್ಟು ಬರೋಕ್ಕೆ ಯೋಗ್ಯತೆ ಅಲ್ವ ನನಗೆ? ಓದ್ಲು ಮಾಡ್ಕೊತಾವಳು ಇನ್ನೊಂದು ಮದುವೆಯ. ನೀನೇನು ಹಿಂಗೆ ಕುಂತ್ಕೊಂಡಿಯ? ನೀನು ಅವಳು ಆರಾಮಾಗಿ ಇನ್ನೊಂದು ಮದುವೆ ಮಾಡ್ಕೊತಾವಳೆ, ನೀನು ಹಿಂಗೆ ಬೇವರ್ಸಿ ಥರ ಇದ್ಬಿಡ್ತೀಯ ನೀನು ಹೇಳು? ಅದಕ್ಕೆ ನನ್ನ ಮಾತು ಕೇಳು, ನಾನು ಯಾವುದನ್ನೋ ಒಂದು ಒಳ್ಳೆ ಹುಡುಗಿನ ಹುಡುಕ್ತೀನಿ, ಮದುವೆ ಮಾಡ್ಕೊಂಡು ಗಂಡ ಏನ್ರು ಇಬ್ರು ಅದೇನೋ ಬಿಸ್ನೆಸ್ ಮಾಡ್ಕೊಂಡು ಏನಾರ ಮಾಡ್ಕೊಳ್ಳಿ. ಅಮ್ಮ, ಮದುವೆ ಯಾವತ್ತನ ಬೇಡ ಅಂತ ಹೇಳಿದ್ದೀನಮ್ಮ. ಮಾಡು, ನನಗೇನು ಬೇಜಾರಿಲ್ಲ. ಅವಳೆ ಮಿಟ್ಟುಗ್ಲಾಡಿ ಅವಳೇ ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕಾರೆ ನಾನು ಯಾಕೆ ಸಂದಕ್ಕಿರ್ಬಾರ್ದು? ಅಮ್ಮ, ಸಂದಕ್ಕಿರೋ ಹುಡುಗಿನ ನೋಡಮ್ಮ, ಸಂದಕ್ಕಿರ್ಬೇಕು ಹುಡುಗಿ. ನೋಡಿದ ತಕ್ಷಣ ಅವಳು ನಿಧಿ ಹುಡ್ಕೊಂಡು ಸಾಯಬೇಕು, ನನಗಿನ್ನ ಚೆನ್ನಾಗಿರೋ ಹುಡುಗಿ ಸಿಕ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡು. ಸದ್ಯ ಎಲ್ಲ ಒಳ್ಳೇದಾಯ್ತದೆ ಅನ್ನಿಸ್ತದೆ ಕಣಮ್ಮ. ಒಂದು ಕಡೆ ಪಾನಿಪುರಿ ಮಸಾಲೆ ಪುರಿ ಅಂಗಡಿ ಇಕ್ತಾ ಇದ್ದೀನಿ, ಇನ್ನೊಂದು ಕಡೆ ಮದುವೆ ಸುದ್ದಿ ಬೇರೆ ಮಾತಾಡ್ತಿದ್ಯಾ. ಹೆಂಗೋ ಎಲ್ಲ ಒಳ್ಳೇದಾಗ್ಬಿಟ್ಟು ನಾವು ಚೆನ್ನಾಗಿ ಒಂದು ತಾಗಿ ಸೆಟ್ಲ್ ಆಗ್ಬಿಟ್ರೆ ಸಾಕು ಕಣಮ್ಮ. ಎಲ್ಲ ಒಳ್ಳೇದಾಯ್ತದೆ ಕಣಮ್ಮ. ಟೈಮ್ ಬಂದೈತೆ ನಮಗೂ ಒಳ್ಳೇದಾಗೋದು. ಇನ್ನು ಯಾವುದಕ್ಕೂ ಯೋಚನೆ ಮಾಡಬೇಡ. ನಿನ್ನ ಮಗ ಅವನೇ. ಸರಿ ಕಣ ಮಗ, ಆಯ್ತು. ನೀನು ಹೆಂಗೆ ಹೇಳ್ತೀಯೋ ಹಂಗೆ ನೀನಿಯ. ಸರಿ ಹೇಳು, ಆಯ್ತು. ಹುಡುಕ್ತೀನಿ. ಮತ್ತೆ ಅದೇನೋ ಪಾನಿಪುರಿ ಅಂಗಡಿ ಅಂದಲ್ಲ, ಅದೇನಾದರೂ ವ್ಯವಸ್ಥೆ ಒಂದು ಮಾಡ್ಕೊಂಡು ಸಾಕು. ಇನ್ನೇನು ಕೇಳೋಕ್ಕಿಲ್ಲ ನಾನು. ಸರಿ ಕಣಮ್ಮ, ನಾಳೆ ನೀನು ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಸಾಲ ಫಲ ಎಲ್ಲ ವಿಚಾರಿಸ್ಕೊಂಬಿಟ್ಟು ಬಂದು ನಾಳೆ ನೀನು ಎಲ್ಲ ವ್ಯವಸ್ಥೆನೂ ಮಾಡ್ಕೊಳಕ್ಕೆ ಶುರು ಮಾಡ್ಕೊತೀವಿ. ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಕಷ್ಟ ಆಗೋಕ್ಕಿಲ್ಲ ಜಾಸ್ತಿ. ಸರಿ ಕಣ, ಹೆಂಗ ಒಳ್ಳೇದಾದ್ರೆ ಸಾಕು, ನಾನು ಕೈಲಾಗಿ ಸಹಾಯ ಮಾಡಿಕೊಡ್ತೀನಿ. ಸರಿ ಕಣಮ್ಮ.